ನಮಸ್ಕಾರ, ನಾನು ಲಹರಿ. ನನ್ನ CA ಫೌಂಡೇಶನ್ ಅಲ್ಲಿ 258 ಮಾರ್ಕ್ಸ್ ತೆಗೆಯೋದಕ್ಕೆ ನಾನು ಯಾವ ಸ್ಟೆಪ್ಸ್ ಫಾಲೋ ಮಾಡಿದೆ, ನನ್ನ ರಿವಿಷನ್ ಪೀರಿಯಡ್ ಹೆಂಗಿತ್ತು, ನನ್ನ 30-40 ಡೇಸ್ ಅಲ್ಲಿ ನಾನು ಹೆಂಗೆ ಪ್ರಿಪೇರ್ ಆದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ ಡೌಟ್ಸ್ನು ಸ್ವಲ್ಪ ಪಿಕಪ್ ಮಾಡ್ತೀನಿ. ಕಾರ್ತ್ ಅವ್ರ ಡೌಟ್ ಏನಂದ್ರೆ ನಾನು ಎಷ್ಟು ಡೇಸ್ ಅಲ್ಲಿ ನನ್ನ RTP MTP PYQ ಸಾಲ್ವ್ ಮಾಡಿದೆ ಅಂಡ್ ಐ ಆಲ್ಸೋ ಟೆಲ್ ನಾನು ಎಷ್ಟು PYQ ಸಾಲ್ವ್ ಮಾಡಿದೆ ಅಂತ. ನಾನು ಲಾಸ್ಟ್ ಮಂತ್ ಅಲ್ಲಿ ಮಿಡ್ ಡಿಸೆಂಬರ್ ಅಲ್ಲಿ ಆಕ್ಚುಲಿ ನಾನು PYQಸ್ಗೆ ಡೈವ್ ಇನ್ ಮಾಡಕ್ ಸ್ಟಾರ್ಟ್ ಆಗಿದ್ದು. ಡಿಸೆಂಬರ್ ಬಿಗಿನಿಂಗ್ ಅಲ್ಲಿ ಐ ವಾಸ್ ಸ್ಟಿಲ್ ಪ್ಲಾನಿಂಗ್ ನಾನು ಯಾವ ತರ ಓದ್ಬೇಕು ಅಂತ. ಸೊ ಮಿಡ್ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದೆ. ಇಟ್ ಕಮ್ಸ್ ಅರೌಂಡ್ 30 or 25 ಡೇಸ್. ಅಲ್ಲಿಂದ ನಾನು PYQ RTP ಸ್ಟಾರ್ಟ್ ಮಾಡಿದ್ದು. ಅಂಡ್ ನಾನು RTP MTP Jan 2025 ಅಟೆಂಪ್ಟ್ ಮಾತ್ರ ನಾನು ಸಾಲ್ವ್ ಮಾಡಿದ್ದು. ಬೇರೆ ಯಾವ್ದು ಹಿಂದಿಂದು RTP MTP ನಾನು ಪಿಕಪ್ ಮಾಡಲಿಲ್ಲ. ಅಂಡ್ PYQs ಮಾತ್ರ ಎಲ್ಲಾನು CPT ಕಾಲದಿಂದನೂ ನನ್ಗೆ ಯಾವ PYQ ಸಿಕ್ತು ಎಲ್ಲಾನು ಸಾಲ್ವ್ ಮಾಡ್ತಾ ಇದ್ದೆ. ಅಕೌಂಟ್ಸ್ಗೆ ಒಂದೊಂದೇ ಸಬ್ಜೆಕ್ಟ್ ಹೇಳ್ತಾ ಬರ್ತೀನಿ. ಅಕೌಂಟ್ಸ್ಗೆ RRR ಸರ್, ರಿಷಬ್ ರೋರಾ ಸರ್ ವಿಶ್ವಾಸಿಯದಲ್ಲಿ ಹಮ್ ಜೀತೆಂಗೆ ಸೀರೀಸ್ ಅಂತ ಇದೆ. ಹಮ್ ಜೀತೆಂಗೆ ಸೀರೀಸ್ ಪಾರ್ಟ್ 1 ಇದೆ, ಹಮ್ ಜೊತೆಗೆ ಸೀರೀಸ್ 2.0 ಇದೆ. ಸೊ 2 ಪ್ಲೇ ಲಿಸ್ಟ್ ಸಿಗುತ್ತೆ ನಿಮ್ಗೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾನು PYQs, BTS ಥಿಯರಿ, ಪ್ರಾಕ್ಟಿಕಲ್ ಎಲ್ಲಾನು ಕವರ್ ಮಾಡಿದ್ದಾರೆ ನಾನ್ ಅನ್ಸುತ್ತೆ. ನಾನು ಮಾಡಿದೀನಿ, ಬಟ್ ಸ್ಟಿಲ್ ನಾನು ತುಂಬಾ ದಿನ ಆಗೋಯ್ತಲ್ಲ, ಮರ್ತಿದ್ದೀನಿ ಸ್ವಲ್ಪ. ಸೊ ನೀವು ಆ ಹಮ್ ಜೊತೆಗೆ ಸೀರೀಸ್ ಫಾಲೋ ಮಾಡೋದ್ರಿಂದ ನಿಮ್ಗೂ PYQs ಏನಾದ್ರು ಸಾಲ್ವ್ ಮಾಡ್ಬೇಕಾದಾಗ ಅಕೌಂಟ್ಸ್ ಅಲ್ಲಿ ಡೌಟ್ ಇದ್ರೆ ಆ PYQ ಸಾಲ್ವ್ ಮಾಡ್ಬೇಕಾದಾಗ ಗೊತ್ತಾಗುತ್ತೆ. ಸರ್ ಸಬ್ಜೆಕ್ಟ್ ವೈಸ್ ಸಾಲ್ವ್ ಮಾಡ್ತಾರೆ, BRS ಎಲ್ಲ ಒಂದ್ಸಲ, ಡಿಪ್ರಿಸಿಯೇಷನ್ ಎಲ್ಲ ಒಂದ್ಸಲ, ಅಥವಾ ಅಡ್ಮಿಷನ್ ಎಲ್ಲ ಒಂದ್ಸಲ. ಸೊ ಆ ತರ ಡಿವಿಷನ್ ಆಗಿ ಪ್ರತಿ ಒಂದ್ ಚಾಪ್ಟರ್ ಪಿಕಪ್ ಮಾಡ್ಕೊಂಡು ನೀವು PYQ ಸಾಲ್ವ್ ಮಾಡಬಹುದು. ಅಂಡ್ ಲಾಗ್ ಪೂರ್ತಿ ಕಥೆ ಹೇಳ್ಬಿಡ್ತೀನಿ. ಲಾಗ್ ನಾನು ಫಸ್ಟ್ ಚಾಣಕ್ಯ ನೀತಿದಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮುಗಿಸ್ಕೊಂಡು ಅದ್ರ ಜೊತೆಲಿ ಪ್ಯಾರಲಲ್ ಆಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೆ. ರೀಡಿಂಗ್ ಆದ್ಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಜೊತೆಲಿ ನಾನು ಮಾಡಿದ್ದು ರೈಟಿಂಗ್ ಪ್ರಾಕ್ಟೀಸ್ ಆದ್ಮೇಲೆ ನಾನು ಲಿಸ್ಟ್ ಡೌನ್ ಮಾಡ್ಕೊಂಡ್ಬಿಟ್ಟೆ. ನನ್ಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕೋಯ್ತು. ಈ ಟಾಪಿಕ್ಸ್ ಮೇನ್ ಅನಿಸ್ತಿದೆ, ಈ ಟಾಪಿಕ್ಸ್ ರಿಪೀಟೆಡ್ ಆಗಿ PYQs ಅಲ್ಲಿ ಬರ್ತಾ ಇದೆ ಅಂತ ನಾನು ಒಂದಷ್ಟು PYQs ಎಲ್ಲ ನೋಡ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಅದನ್ನೇ ನಾನು ತುಂಬಾ ರಿವಿಷನ್ ಮಾಡ್ತಾ ಇದ್ದೆ. ಕೆಲವೊಂದು ಟಾಪಿಕ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಐ ಶೇರ್ ದಟ್ ಲಿಸ್ಟ್ ವಿತ್ ಯು ವೆರಿ ಸೂನ್ ಆಕ್ಚುಲಿ. ಸೊ ಅದನ್ನ ಮಾಡ್ಕೊಂಡು ಅದ್ರ ಜೊತೆ ನಾನು PYQ ಸಾಲ್ವ್ ಮಾಡ್ತಾ ಇದ್ದು. ತುಂಬಾ PYQs ಏನೋ ಸಾಲ್ವ್ ಮಾಡಿಲ್ಲ, ಒಂದು 3-4 PYQ ಸಾಲ್ವ್ ಮಾಡಿರ್ತೀನಿ. ಐ ಡೋಂಟ್ ರಿಮೆಂಬರ್ ಯಾವ್ಯಾವ್ದು ಆಕ್ಚುಲಿ, ಬಟ್ ಪ್ರೀವಿಯಸ್ ಟು Jan 2025 ನಾನು PYQs ಒಂದು 4 PYQ ಸಾಲ್ವ್ ಮಾಡಿರ್ತೀನಿ. ರೈಟಿಂಗ್ ಏನು ಮಾಡಿರಲ್ಲ, ಐ ಜಸ್ಟ್ ಸಿ ದ ಕ್ವಶನ್. ಓಕೆ, ಈ ತರ ಕ್ವಶನ್ ಇದೆ, ನನ್ಗೆ ಯಾವ ಟಾಪಿಕ್ ರಿಲೇಟೆಡ್ ಆನ್ಸರ್ ಬರಿಬೇಕು ಅಂತ ಅಷ್ಟೇ. ನಾನು ರೈಟಿಂಗ್ PYQನ 3 hours ಇಟ್ಕೊಂಡು ನಾನು ಬರಿತೀನಿ ಅಂತೆಲ್ಲ, ನಾನು ಬರೀ ಮ್ಯಾಥ್ಸ್ ಮಾತ್ರ ನಾನು ಆತರ 3 hours ಟೈಮ್ ಅಲಾಟ್ ಮಾಡ್ಕೊಂಡು ಮಾಡಿದ್ದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ನಾನು ಪೂರ್ತಿ ಆಕಾಶ್ ಅಗರ್ವಾಲ್ ಸರ್ ಟಾಸ್ಕ್ ಸೀರೀಸ್ಗೆ ರಿಲೇ ಆಗ್ಬಿಟ್ಟಿದ್ದೆ. ಸ್ಟಾಟ್ಸ್ ಗೆ ಸೆಂಚುರಿ, ಮ್ಯಾಥ್ಸ್ ಗೆ ಸೆಂಚುರಿ, LR ಗೆ ಸೆಂಚುರಿ, MTP ಸಾಲ್ವ್ ವಿಡಿಯೋ ಆಗಿರ್ಬೋದು, ಮತ್ತೆ PYQ ಸಾಲ್ವ್ ವಿಡಿಯೋ ಆಗಿರ್ಬೋದು, ಪೂರ್ತಿ ಸ್ಪೆಷಲ್ ಸಮ್ಸು, ಯೂನಿಕ್ ಸಮ್ಸು, ಅಥವಾ ಅಡಿಷನಲ್ ಕ್ವಶನ್ ಬ್ಯಾಂಕ್ ಇಂದ ಆಗಿರ್ಬೋದು, ಮಾಡೆಲ್ ಇಂದ ಆಗಿರ್ಬೋದು, ಪೂರ್ತಿ ಎಲ್ಲಾ ಸಮ್ಸು ಅದೊಂದು ಟಾಸ್ಕ್ ಸೀರೀಸ್ ಅಲ್ಲಿ ಕವರ್ ಆಗೋಗ್ಬಿಟ್ಟಿದೆ. ಇಫ್ ಯು ಆರ್ ಡೂಯಿಂಗ್ ದಟ್ ಟಾಸ್ಕ್ ಸೀರೀಸ್ ಶ್ರದ್ಧೆ ಭಕ್ತಿಯಿಂದ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ, ನಿಮ್ ಬ್ರೈನ್ ಎಷ್ಟು ಫಾಸ್ಟ್ ಆಗಿ ಪ್ರಾಸೆಸ್ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಎಕನಾಮಿಕ್ಸ್ಗೆ ನಾನು ಪೂರ್ತಿ ಮ್ಯಾಕ್ರೋ ಮಾಡೆಲ್ ರೀಡಿಂಗೇ ಮಾಡಿದ್ದು. ಮೈಕ್ರೋಗೆ ನಾನು ಕಾನ್ಸೆಪ್ಚುಯಲ್ ಕ್ಲಾರಿಟಿ ರಿವೈಸ್ ಮಾಡ್ತಾ ಇದ್ದೆ. ನಾನು ನೋಟ್ಸ್ ಎಲ್ಲ ಯಾವುದಕ್ಕೂ ಮಾಡಿರ್ಲಿಲ್ಲ. ನಾನು ನಮ್ ಕೋಚಿಂಗ್ ಅಲ್ಲಿ ಮ್ಯಾಥ್ಸ್ಗೆ ಏನೋ ಅವ್ರು ನೋಟ್ಸ್ ಬರೆಸ್ತಾ ಇದ್ರು, ಮ್ಯಾಥ್ಸ್ ಬಿಟ್ರು ನಾನು ಒಂದೇ ಒಂದು ಸಬ್ಜೆಕ್ಟ್ ಬಿಟ್ಟು ನಾನು ಯಾವುದಕ್ಕೂ ನೋಟ್ಸ್ ಮಾಡಿದ್ದೇ ಇಲ್ಲ. ಎಲ್ಲಾನು ಮಾಡ್ಯೂಲು, PYQ ಈ ತರಾನೇ ನಾನು ಗೈಡ್ ಇಟ್ಕೊಂಡು ಓದ್ತಾ ಇದ್ದಿದ್ದು. ಸೊ ನಾನು ರೀಡಿಂಗ್ ಮಾಡ್ತಕೊಂಡು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮಾಡ್ಕೊಂಡು ಶುಭಂ ಜಗದೀಶ್ ಸರ್ VCA ಆಪ್ ಅಲ್ಲಿ ₹1 ಪೇ ಮಾಡಿದಾಗ ಈ ಬುಕ್ ಅವೈಲೇಬಲ್ ಆಗ್ತಾ ಇತ್ತು. ಸೊ ನಾನು ಹಂಗೆ ಅವ್ರ ಈ ಬುಕ್ ತಗೊಂಡು ಬುಕ್ ₹1 ಪರ್ಚೇಸ್ ಮಾಡಿ ಈ ಬುಕ್ ಅಲ್ಲಿ ನಾನು ಅವ್ರ MCQ ಸಾಲ್ವ್ ಮಾಡ್ತಾ ಇದ್ದೆ. ಇನ್ ಕೇಸ್ ನಿಮ್ಗೆ ₹1 ಪೇ ಮಾಡಿ ಅವೈಲೇಬಲ್ ಇವಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಇಂಟರ್ ಅಷ್ಟೇ ತಗೊಂತಾ ಇರೋದು ಇವಾಗ ಅವ್ರದ್ದು. ಬಟ್ ದೆನ್ ಯು ಕ್ಯಾನ್ ಫಾಲೋ ಹಾರ್ದಿಕ್ ಮಂಚಂದ್ರ ಸರ್ದವ್ರದ್ದು ಎಕ್ಸಾಮ್ ಫ್ಯೂ ಡೇಸ್ ಬ್ಯಾಕ್. ಹಿ ಡಸ್ ದಿಸ್ 2 ವಿಡಿಯೋ ರಿವಿಷನ್. ಒಂದ್ರಲ್ಲಿ ಮೈಕ್ರೋ ರಿವಿಷನ್ ಇರುತ್ತೆ, ಇನ್ನೊಂದ್ರಲ್ಲಿ ಮ್ಯಾಕ್ರೋ ರಿವಿಷನ್ ಇರುತ್ತೆ. ಪೂರ್ತಿ ಬೇಸಿಕ್ ಇಂದ ರಿವಿಷನ್ ಆಗೋಗ್ಬಿಡುತ್ತೆ. ನಾನು ಎಕ್ಸಾಮ್ ಫ್ಯೂ ಡೇಸ್ ಬ್ಯಾಕ್ ಹಾರ್ದಿಕ್ ಮಂಚಂದ್ರ ಸರ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಟ್ ದೆನ್ ಐ ಫೆಲ್ ಇನ್ ಲವ್ ವಿತ್ ಹಿಸ್ ವೇ ಆಫ್ ಟೀಚಿಂಗ್. ಬೇಸಿಕ್ ಇಂದ ಹೇಳ್ಕೊಡ್ತಾ ಇರ್ತಾರೆ. ಇನ್ ಕೇಸ್ ಇಫ್ ಯು ಆರ್ ಸ್ಟ್ರಗಲಿಂಗ್, ಅಲ್ಲಿ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯು ಶುಡ್ ಡೆಫಿನೆಟ್ಲಿ ಚೆಕ್ಔಟ್ ಹಾರ್ದಿಕ್ ಮಂಚಂದ್ರ ಸರ್. ಯೂಟ್ಯೂಬ್ ಅಲ್ಲಿ ಫ್ರೀ ಆಗೇ ಸಿಗುತ್ತೆ ಅಂತ ಯಾಕೆ ಬೆನಿಫಿಟ್ ನ ಅವೇಲ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರೋದಷ್ಟೇನೆ. ದಿಸ್ ಚಾಪ್ಟರ್ಸ್ ನ ಯಾಕೆ ಬಿಡಬಾರ್ದು ಅಂತ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ದಿಸ್ ಅ ಚಾಪ್ಟರ್ ಕಾಲ್ಡ್, ನಿಮ್ಗೆಲ್ಲ ಗೊತ್ತು,
ಡಿಫ್ರೆನ್ಶಿಯೇಷನ್ ಇಂಟಿಗ್ರೇಷನ್. ನನಗೆ ಅದೊಂದು ಸ್ವಲ್ಪ ಹೆಂಗಂದ್ರೆ ನಮ್ಮ ಕೋಚಿಂಗಲ್ಲಿ 1-2 ಸಮ್ ಟೀಚ್ ಮಾಡಿ ಇನ್ನೊಂದೆರಡು ಸಮ್ ಓನ್ ಆಗಿ ಮಾಡಿ ಅಂತ ಏನಾದ್ರು ಕೊಟ್ರೆ ಅವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೆ. MTP RTP ಯಾವ್ದಾದ್ರು ಒಂದು 3 hours ಇಟ್ಕೊಂಡು ಕೂತ್ಕೊಂಡಾಗ ಎಲ್ಲಾದ್ರ ಜೊತೆಗೆ ಮಿಕ್ಸ್ ಆಗೋದಾಗ ನನಗೆ ಡಿಫ್ರೆನ್ಶಿಯೇಷನ್ ಇಂಟಿಗ್ರೇಷನ್ ತಲೆ ಸ್ವಲ್ಪ ಕನ್ಫ್ಯೂಸ್ ಆಗೋಗ್ತಾ ಇದ್ದೆ ನಾನು. ಬಟ್ ನನ್ಗೆ ಗೊತ್ತಿತ್ತು, ಕಾನ್ಸೆಪ್ಟ್ಸ್ ಗೊತ್ತಾಗ್ತಾ ಇತ್ತು ಇದಿರುತ್ತೆ ಅಂತ. ಬರೀ ಅದೊಂದು ಚಾಪ್ಟರ್ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು, ಬಟ್ ಎಲ್ಲಾನು ಒಟ್ಟಿಗೆ ಮಾಡ್ಬೇಕಾದಾಗ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಬಿಟ್ಬಿಡ್ಲಿಲ್ಲ, ನಾನು ಇದನ್ನ ರಿವಿಷನ್ನೇ ಮಾಡಲ್ಲ, ಓದೋದೇ ಇಲ್ಲ ಅಂತ ಬಿಟ್ಬಿಟ್ಟಿಲ್ಲ. ಟಾಸ್ಕ್ ಸೀರೀಸ್ ವಿಡಿಯೋ ನಾನು ಸಾಲ್ವ್ ಮಾಡ್ತಾ ನೋಡ್ಬೇಕಾದಾಗ ಎಲ್ಲಾದ್ರೂ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಸಮ್ ಬಂದಾಗ ನಾನು ಸ್ಕಿಪ್ ಮಾಡ್ತಾ ಇರ್ಲಿಲ್ಲ. ಸರ್ ಹೆಂಗ್ ಸಾಲ್ವ್ ಮಾಡ್ತಾ ಇದಾರೆ, ಅಟ್ಲೀಸ್ಟ್ ನಾನು ಸಾಲ್ವ್ ಮಾಡ್ತಾ ಇಲ್ಲ, ದಟ್ ಇಸ್ ಫೈನ್, ಬಟ್ ಸರ್ ಹೆಂಗ್ ಸಾಲ್ವ್ ಮಾಡ್ತಾ ಇದಾರೆ ಅಂತ ವಿಡಿಯೋಸ್ ನೋಡ್ತಾ ಇದ್ದೆ. ನನ್ಗೊಂದೊಂದು ಬೇಸಿಕ್ ನಾಲೆಜ್ ಇತ್ತು. ಎಕ್ಸಾಮ್ ಅಲ್ಲಿ ಒಂದಷ್ಟು ಸಮ್ಸ್ ಇರುತ್ತಲ್ವಾ, ಡಿಫ್ರೆನ್ಶಿಯೇಷನ್ ಇಂಟಿಗ್ರೇಷನ್ ಒಂದಷ್ಟು 5 or 10 marks ವೇಟೇಜ್ ಇರುತ್ತೆ. ಐ ಆಮ್ ನಾಟ್ ಶೋರ್ ಎಷ್ಟು ವೇಟೇಜ್ ಅಂತ, ಬಟ್ ದೆನ್ ದೇರ್ ವಾಸ್ ದಿಸ್ ಒನ್ ಸಮ್ ದಟ್ ವಾಸ್ ಸೋ ಈಸಿ, ಸೋ ಬೇಸಿಕ್. ನನಗೆ ಎಕ್ಸಾಮ್ ಪೇಪರ್ ಅಲ್ಲಿ ನೋಡ್ತಿದ್ದಂಗೆ ಖುಷಿ, ಆನಂದ ಆಗೋಯ್ತು. ಅಯ್ಯೋ ನಾನು ಬಿಟ್ಬಿಟ್ಟಿದ್ರೆ 1 marks ಹೊರಟೋಗ್ತಾ ಇತ್ತಲ್ಲ ಅಂತ. ಡೋಂಟ್ ಲೀವ್ ಟಾಪಿಕ್ಸ್, ಎಷ್ಟೇ ಕಷ್ಟ ಆದ್ರೂ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರೋ ತರ ನೋಡ್ಕೊಳ್ಳಿ. ಅದಾದ್ಮೇಲೆ ನಾನು ಟೈಮ್ ಟೇಬಲ್ ಬಗ್ಗೆ ಹೇಳಕ್ ಬರ್ತೀನಿ. ಬೆಳಗ್ಗೆ ನಾನು ಪೂರ್ತಿ ಟೈಮ್ ಟೇಬಲ್ ಹೇಳಕ್ಕಾಗಲ್ಲ, ಫೌಂಡೇಶನ್ ಫಸ್ಟ್ ಇಂದ ಹೆಂಗ್ ಓದ್ತಾ ಇದೆ ಅಂತ ರಿವಿಷನ್ ಪೀರಿಯಡ್ ಅಲ್ಲಿ ಹೇಳ್ತೀನಿ. ನೀವೀಗ ರಿವೈಸ್ ಮಾಡಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಂಪೇರ್ ಅನ್ನೋದಕ್ಕಿಂತ ಓಕೆ ಇವಳು ಹಿಂಗ್ ಫಾಲೋ ಮಾಡಿದ್ಲು ಲಹರಿ, ನಾನು ಹಿಂಗ್ ಫಾಲೋ ಮಾಡಿದ್ರೆ ಸರೋಗುತ್ತೆ ಅಂತ ನೀವು ನಿಮ್ ಸ್ಟ್ರಾಟಜಿನ ಪ್ರಿಪೇರ್ ಮಾಡ್ಕೋಬಹುದು. ನಾನು ಬೆಳಗ್ಗೆ ಒಂದು 9:30, ತುಂಬಾನೇ ಲೇಟ್ ಆಗಿ ಮಲಗಿದ್ರೆ 11:30 ನಾನು ಅಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೆ, ಬಿಕಾಸ್ ಐ ಯೂಸ್ ಟು ಸ್ಲೀಪ್ ವೆರಿ ಲೇಟ್. ಸೊ ನಂದು ಬ್ರೇಕ್ಫಾಸ್ಟ್ ಎಲ್ಲ ಏನಿರ್ತಾ ಇಲ್ಲ, ಡೈರೆಕ್ಟ್ ಬ್ರಂಚ್ ತಿನ್ಕೊಂಡು 11:30 or 12 ನಾನು ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೆಷನ್. ಅಂಡ್ 1:30, 1:45 ವರೆಗೂ ಫಸ್ಟ್ ಸೆಷನ್. ಸೆಕೆಂಡ್ ಸೆಷನ್ 2 ಇಂದ 5 ವರೆಗೂ ಒಂದೇ ಸ್ಟ್ರೆಚ್ ಅಲ್ಲಿ ಸೆಕೆಂಡ್ ಸೆಷನ್ ಮಾಡ್ತಾ ಇದ್ದೆ. ಡೈಲಿ ನಾನು ಮಿನಿಮಮ್ 3 ಸಬ್ಜೆಕ್ಟ್ಸ್ ಮಾಡಲೇಬೇಕು ಅಂತ ಅನ್ಕೊಂತಿದ್ದೆ, ಬಿಕಾಸ್ 2 ಇಲ್ಲ 1 ಸಬ್ಜೆಕ್ಟ್ ಮಾಡ್ತಿದ್ದೆ ಅಂದ್ರೆ ರಿವಿಷನ್ ಪೀರಿಯಡ್ ಅಲ್ಲಿ ಸಾಕಾಗೋದಿಲ್ಲ. 4 ಸಬ್ಜೆಕ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ನಾನು 5 ಆದ್ಮೇಲೆ ನಾನು ಟ್ಯೂಷನ್ಸ್ ತಗೊಂತಾ ಇದ್ದೆ. ಒಂದು 7:30, 8 ವರೆಗೂ ಆಗೋಗ್ತಾ ಇತ್ತು. ಡಿನ್ನರ್ ಒಂದು 9 ಮುಗಿಸ್ಕೊಂಡು 9 ಇಂದ 3 AM 3:30 AM ವರೆಗೂ ನಾನು ಫುಲ್ ಸ್ಟ್ರೆಚ್ ಅಲ್ಲಿ 6 or 6.5 hours ನಂದು ಸ್ಟಡಿ ಸೆಷನ್ ಇರ್ತಾ ಇತ್ತು. ಮೋಸ್ಟ್ಲಿ ನಾನು ಡೈಲಿ ನನ್ನ ಬುಕ್ಸ್ ಮುಂದಾನೆ ಕೂತ್ಕೊಂತಾ ಇದ್ದೆ. 16-17 ಎಷ್ಟು ಅವರ್ಸ್ ಗೊತ್ತಿಲ್ಲ, ಬಟ್ ಎಫೆಕ್ಟಿವ್ ಆಗಿ ನಾನೊಂದು ಆವರೇಜ್ 9 hours ಓದ್ತಾ ಇದ್ದಿದ್ದು. ಕೆಲವೊಂದ್ ದಿನ ನಾನು 10.5 hour ವರೆಗೂ ಸ್ಟ್ರೆಚ್ ಮಾಡಿದೀನಿ. ಎಫೆಕ್ಟಿವ್ ಆಗಿ ನಾನು ಹೇಳ್ತಾ ಇರೋದು. ನಾನು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡಿದೀನಿ 13.5 hours 16 hours ಓದ್ತಾ ಇರ್ತಾರೆ. 16 hours ಅಂದ್ರೂ ಅವ್ರಿಗೆ 8 hours ಅಲ್ಲೇ 8 hours ಬ್ರೇಕ್ ಇರುತ್ತೆ. 16 hours ಅವ್ರು ಓದ್ತಾ ಇದಾರೆ ಅಂದ್ರೆ 8 hours ಬ್ರೇಕ್. 8 hours ಬೇಕಲ್ಲ ಅವರು ಫುಡ್, ಫ್ರೆಶ್ ಅಪ್ ಆಗೋದು, ನಿದ್ದೆ ಎಲ್ಲ 8 hours ಅಲ್ಲೇ. ಮಿಕ್ಕಿದ ಪೂರ್ತಿ ದಿನ ಅವ್ರು ಓದ್ತಾನೆ ಇರ್ತಾರೆ. ಅದು ಎಫೆಕ್ಟಿವ್ ಆಗಿ ಓದ್ತಾ ಇರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು ತಿಳ್ಕೋಬೇಕು, ಜನ ಹಿಂಗಿಂಗ್ ಓದ್ತಾ ಇದಾರೆ, 13.5 hours ಓದ್ತಾ ಇದಾರೆ, 16 hours ಓದ್ತಾ ಇದಾರೆ, ಅಂಡ್ ನಾನಿಲ್ಲಿ 4 or 5 hours ಫೋಕಸ್ ಮಾಡೋಕ್ಕೂ ಕಷ್ಟ ಆಗ್ತಲ್ಲ ಅಂದ್ರೆ ಹಿಂಗಿದೆ ನನ್ನ ಸಿಚುವೇಶನ್. ಅಂದ್ರೆ ನಾನು ಪಾಸ್ ಆಗಕ್ ಆಗ್ತೀನಾ ಅಂತ ನೋಡ್ಕೋಬೇಕು. ನಾನು ಇನ್ನೂ ಎಫರ್ಟ್ಸ್ ಆಗ್ತಿದ್ದೀನಿ, ಪಾಸ್ ಆಗ್ಬೇಕು ಅಲ್ಲ. ನಿಮ್ಮ ಎಫರ್ಟ್ಸು ನಿಜವಾಗ್ಲೂ ಆಗ್ತಾ ಇದ್ರೆ ICI ಮೋಸ ಮಾಡಿದ್ರೆ ಪಾಸ್ ಮಾಡೇ ಬಿಡ್ತಾರೆ. ICI ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಮಾಡ್ಬೋದು, ಆದ್ರೆ ಹಾರ್ಡ್ ವರ್ಕ್ ಮಾಡಿ ತುಂಬಾನೇ ಹಾರ್ಡ್ ವರ್ಕ್ ಮಾಡಿರೋರ್ನ ಫೇಲ್ ಮಾಡಲ್ಲ ICI. ಸೊ ಅದೊಂದು ತಿಳ್ಕೊಳ್ಳಿ. ನಾನು ಯೂಶಲ್ ಆಗಿ ಟು ಡು ಲಿಸ್ಟ್ ಮಾಡ್ತಾ ಇದ್ದಿದ್ದು ಫುಲ್ ಸಿಲೆಬಸ್ ಕವರ್ ಮಾಡೋ ಪೀರಿಯಡ್ ಅಲ್ಲಿ. ನಾನು ಒಂದು 6 things ಏನೋ ಮಾಡ್ಬೇಕು ಅಂತ ಪ್ರೀವಿಯಸ್ ಡೇನೆ ಬರ್ದಿಟ್ಕೊಂಡು, ಮೈ ಡೇ ಯೂಶಲಿ ಯೂಸ್ ಟು ಸ್ಟಾರ್ಟ್ ಬಿಫೋರ್ ದ ಡೇ ಇಟ್ ಸೆಲ್ಫ್. ಪ್ರೀವಿಯಸ್ ನೈಟೇ ನಾನು ಸ್ಟಾರ್ಟ್ ಆಗೋಗ್ತಾ ಇತ್ತು. ಇದನ್ನ ಮಾಡ್ಬೇಕು ಅಂತ ಲಿಸ್ಟ್ ಬರ್ಕೊಂತ ಇದ್ದೆ. ನೆಕ್ಸ್ಟ್ ಡೇ ಐ ಯೂಸ್ ಟು ಟೇಕ್ ಆಲ್ ದೋಸ್, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಮಾಡಿದೀನಿ ಅಂತ ಟಿಕ್ ಮಾಡಕ್ಕೆ. ಬಟ್ ಲಾಸ್ಟ್ ಆಗಿ ಏನಾಗೋಯ್ತು ಅಂದ್ರೆ ನನ್ಗೆ ಆಗ್ತಾ ಇಲ್ಲ. 6 things ಬರ್ದಿರ್ತೀನಿ ಅಂದ್ರೆ ಅದನ್ನ ಕವರ್ ಮಾಡಕ್ ಆಗ್ತಿಲ್ಲ ಅಂದಾಗ ಐ ಡಿಡ್ ದಿಸ್. ಒಂದು A4 ಶೇಡ್ ಅಲ್ಲಿ December 2024, ನಿಮ್ಗೆ ಅದು ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪೆನ್ಸಿಲ್ ಅಲ್ಲಿ ಬರ್ದಿರೋದು. ಬಟ್ ಈ ತರ ನಾನು ಕ್ಯಾಲೆಂಡರ್ ಮಾಡ್ಕೊಂಡು ಫಸ್ಟ್ ಡೇ ಏನ್ ಓದಿದೀನಿ, ಎಷ್ಟು hours ಓದಿದೀನಿ, ಯಾವ ಸಬ್ಜೆಕ್ಟ್ ಎಷ್ಟು hours, ಅಂಡ್ ರಾತ್ರಿ ನಾನು ಎಷ್ಟೊತ್ತು ಮಲ್ಕೊಂತ ಇದ್ದೀನಿ ಅಂತ. ಅಂಡ್ 2:50 ಮಲಗಿದ್ದೀನಿ, 3:30 ಮಲಗಿದ್ದೀನಿ, 5 hours ಓದಿದ್ದೀನಿ, 3:16 ಮಲಗಿದ್ದೀನಿ, 3 AM ಇದೆ, 7 hours ಓದಿದ್ದೀನಿ, 10 hours ಓದಿನಿ, 10.5 hours ಓದಿನಿ, 9.5 hours ಓದಿನಿ. ಸೊ ಈ ತರ ಡಿಸೆಂಬರ್ಗೆ ಅಂಡ್ ಜಾನ್ಗೂ ಇದೆ. ನಾನೊಂದು ಗೋಡೆಗೆ ಸ್ಟಿಕ್ ಮಾಡ್ಬಿಟ್ಟಿದೆ. ಈ ತರ ನಾನು ಹೆಂಗೆ ಓದ್ತಾ ಇದ್ದೆ ಅಂತ ನನಗೊಂದು ಟ್ರ್ಯಾಕ್ ಇರ್ಬೇಕಲ್ವಾ, ನಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ನೀವು ನೋಡ್ಬೋದು, ನಿಮ್ಗೆ ಕಾಣಲ್ಲ, ಬಟ್ ನಾನು ಹೇಳ್ತೀನಿ. 2:50, 1:30, 5:30 Jan 7th ನಾನು 5:30 ಮಲಗಿದ್ದೀನಿ. ಗೊತ್ತಿಲ್ಲ, ನಿದ್ದೆನೆ ಬರಲ್ಲ. ಏನ್ ಮಾಡಿದ್ರು ನಿದ್ದೆನೆ ಬರ್ತಾ ಇಲ್ಲ ನನಗೆ. ನಾನು ಮೆಡಿಟೇಟ್ ಮಾಡೋದ್ರಿಂದ ನಾನೊಂದಷ್ಟು ಮೆಂಟಲಿ ಒಂದು ಸ್ಟೇಬಲ್ ಆಗಿದ್ದೆ, ಒಂದು ರೇಂಜ್ಗೆ ಸ್ಟೇಬಲ್ ಆಗಿದ್ದೆ. ನೀವೇನಾದ್ರೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಏನಾದ್ರು ನೆಗೆಟಿವ್ ಆಗಿ ಅನ್ಕೊಂತ ಇದ್ರೆ ಮೆಡಿಟೇಟ್ ಮಾಡಿ. ಹನುಮಾನ್ ಚಾಲಿಸ ಕೇಳಿ. ಹನುಮಾನ್ ಚಾಲಿಸ ಈಸ್ ಮ್ಯಾಜಿಕ್ ಆಕ್ಚುಲಿ. ಇಫ್ ಯು ಆರ್ ಸಮ್ವನ್
ಓಕೆ ನಾನು ಹಿಂದೂ ಅಲ್ಲ, ನಾನು ಹನುಮಾನ್ ಚಾಲಿಸ ಕೇಳಿದ. ದೇರ್ ಇಸ್ ಚಾನಲ್ ಕಾಲ್ಡ್ ಸೌಂಡ್ಸ್ ಆಫ್ ಈಶಾ, ಸದ್ಗುರು ಅವ್ರದ್ದು. ಇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾವ ರಿಲಿಜನ್ ಇಂದ ನೀವು ಕೇಳ್ಬೋದು. ಇಟ್ಸ್ ಲೈಕ್ ಇಟ್ ಕೀಪ್ಸ್ ಯುವರ್ ಬ್ರೈನ್ ವೇವ್ಸ್ ಕಾಮ್, ಪೀಸ್ಫುಲ್ ಆಗಿಡುತ್ತೆ ಆ ಥರ ಮ್ಯೂಸಿಕ್ ಕೇಳೋದ್ರಿಂದ. ಹಾಗೆ ಈ ಥರ ನೀವು ಮಾಡ್ಕೋಬೋದು. ನೀವು ಒಂದು ಟ್ರ್ಯಾಕ್ ಇರುತ್ತೆ, CA ಫೌಂಡೇಶನ್ ಎಕ್ಸಾಮಿನೇಷನ್ ಅಂತ Jan 2025 ಅಲ್ಲಿ ಇದು ಮಾಡ್ಕೊಂಡಿದ್ದು. ಆ್ಯಂಡ್ ಆಲ್ಸೋ ನಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ಮುಲಾ ಲಿಸ್ಟ್ ಏನಾದರೂ, ನಂದು ಅಕೌಂಟ್ಸು ಆನ್ಸರ್ ಶೀಟ್ ನಿಮ್ಗೆ ಏನಾದರೂ ನೋಡೋ ಆಸಕ್ತಿ ಇದ್ದಲ್ಲಿ ಲೆಟ್ ಮಿ ನೋ ದ್ಯಾಟ್ ಇನ್ ದ ಕಾಮೆಂಟ್ ಸೆಕ್ಷನ್. ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಫ್ಯಾಮಿಲಿ ಗ್ಯಾದರಿಂಗ್ಸು ಅಥವಾ ಏನಾದರೂ ನಾಮಕರಣ ಆಗಿರ್ಬೋದು, ಗೃಹಪ್ರವೇಶ ಆಗಿರ್ಬೋದು, ಅದು ಇದು ಏನಾದರೂ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಅವಾಯ್ಡ್ ಎಲ್ಲ ಫುಲ್ ಸ್ಟಾಪ್ ಇಟ್ಬಿಡಿ ಎಕ್ಸಾಮ್ ಆಗೋವರೆಗೂ. ನಿಮ್ಮದೇ ಮದುವೆ ಬಂದ್ರೂ ಅಲ್ವಾ, ನಿಮ್ಮದೇ ಮದುವೆ ನಾಳೆ ಇದೆ ಅಂದ್ರೂ ನೀವು ಅದನ್ನ ಪ್ರಯಾರಿಟೈಸ್ ಮಾಡಿದ್ರೆ ನನ್ನ ಎಕ್ಸಾಮ್ನೇ ನಾನು ಪ್ರಯಾರಿಟೈಸ್ ಮಾಡಿ, ಜಸ್ಟ್ ಕಿಡಿಂಗ್, ಸುಮ್ಮನೆ ಹೇಳಿದ್ದು ಅಷ್ಟೇ. ಬಟ್ ಎಸ್, ನೀವು ಎಕ್ಸಾಮ್ಸ್ನ ಪ್ರಯಾರಿಟೈಸ್ ಮಾಡಬೇಕು, ನಿಮ್ಮ ಹೆಲ್ತ್ನ ಪ್ರಯಾರಿಟೈಸ್ ಮಾಡಬೇಕು. ನಿಮ್ಮ 24 hours ಒಂದು ಟ್ರ್ಯಾಕ್ ಇಟ್ಕೊಳ್ಳಿ. ನಾನು ಎಷ್ಟೊತ್ತು ನಿದ್ದೆ ಮಾಡ್ತಿದ್ದೀನಿ, ಎಷ್ಟೊತ್ತು ಟೈಮ್ ಪಾಸ್ ಮಾಡ್ತಿದ್ದೀನಿ, ಎಷ್ಟೊತ್ತು ಓದ್ತಾ ಇದ್ದೀನಿ ಅಂತ. ಸೊ 3 ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇಟ್ಸ್ ವೆರಿ ಸ್ಯಾಡ್ ದ್ಯಾಟ್ CA ಸ್ಟೂಡೆಂಟ್ಸ್ ಆರ್ ಲ್ಯಾಕಿಂಗ್ ಮೋರಲ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್. ಬಟ್ ನಿಮ್ಗೆ ಆಗುತ್ತೆ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತಾನೆ ಕಾನ್ಫಿಡೆನ್ಸ್ ಆಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ. ಈ ಸ್ಟೆಪ್ಸ್ನೆಲ್ಲ ನಾನು ಫಾಲೋ ಮಾಡಿಕೊಂಡು ನನ್ನ CA ಫೌಂಡೇಶನ್ ಅಲ್ಲಿ 3 subjects ಅಲ್ಲಿ 60+ marks ನ ಸೆಕ್ಯೂರ್ ಮಾಡಿದ್ದೀನಿ. That's it for today's video. Stay tuned for the strategy video of all the respective subjects. I'll do specifically on law. ಪಕ್ಕಾ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಓದ್ತಾನೆ ಇರಿ, ಬಿಡದೆ ಓದ್ತಾ ಇರಿ. ಈ ಅಟೆಂಪ್ಟ್ ಪಾಸ್ ಆಗಬೇಕು ಅಂತ ನಾನು ತುಂಬ ಹೃದಯದಿಂದ ಆಶಿಸ್ತೀನಿ. ಹ್ಯಾಪಿ ಸ್ಟಡಿಂಗ್. ಸ್ಟೇ ಟ್ಯೂನ್ ಫಾರ್ ದ ಅಪ್ಕಮಿಂಗ್ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.